ಎರಡನೇ ಸುದ್ದಿ ಕಡೆಗೆ ಹೋಗೋಣ. ತೀವ್ರಗೊಂಡ ನರವಾಣೆ ಪುಸ್ತಕ ಸಂಘರ್ಷ. ಲೋಕಸಭೆಯಲ್ಲಿ ವಿಪಕ್ಷಗಳ ಹೈಡ್ರಾಮಾ. ವಿಪಕ್ಷಗಳ 8 ಸಂಸದರ ಅಮಾನತು ಮಾಡಿದ ಸ್ಪೀಕರ್. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಅಧಿವೇಶನದಿಂದ ಅಮಾನತು. नारेबाजी और पेपर फाड़ कर फेंक रहे थे, इसलिए मैं इन सब को नेमिंग कर रहा हूँ। लोकतंत्र है, सबको बोलने की इजाजत होनी चाहिए। पहली बार हिस्ट्री में एलओपी को प्रेसिडेंशियल एड्रेस में नहीं बोलने। ಅಧಿವೇಶನದಿಂದ ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆ ಕಲಾಪದಿಂದ ಒಟ್ಟು 8 ಸಂಸದರನ್ನ ಇವತ್ತು ಅಮಾನತು ಮಾಡಲಾಗಿದೆ. ಸ್ಪೀಕರ್ ಮೇಲೆ ಪೇಪರ್ಗಳನ್ನು ಎಸೆದು ಅಶಿಸ್ತು ತೋರದ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಲಾಗಿದೆ. ಸ್ಪೀಕರ್ ಅವರ ಮೇಲೆ ಪೇಪರ್ ಎಸೆದಿದ್ದಾರೆ, ಅಶಿಸ್ತು ಅಂತ ಹೇಳಿದ ಕಾರಣಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಬಜೆಟ್ ಕಲಾಪ ಮುಗಿಯುವವರೆಗೂ ಕೂಡ 8 ಸಂಸದರನ್ನ ಅಮಾನತಿನಲ್ಲಿ ಇಡುವುದಕ್ಕೆ ತೀರ್ಮಾನಿಸಲಾಗಿದೆ. ಬಜೆಟ್ ಕಲಾಪ ಮುಕ್ತಾಯ ಆಗುವುದರವರೆಗೂ ಕೂಡ ಅಮಾನತಿನಲ್ಲಿ ಇಡಲಾಗಿದೆ. ಈ ಮೂಲಕ ಯಾರು ಸದನದ ಒಳಗಡೆ ಅಶಿಸ್ತು ತೋರಿದಾರೋ ಅವರನ್ನೆಲ್ಲರನ್ನು ಕೂಡ ಅಮಾನತಿನಲ್ಲಿ ಇಡುವಂತಹ ಕೆಲಸವನ್ನು ಇವತ್ತು ಸ್ಪೀಕರ್ ಅವರು ಮಾಡಿದ್ದಾರೆ. ಹಾಗಾದರೆ ಯಾರೆಲ್ಲ ಅಮಾನತು ಆಗಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಕಾಂಗ್ರೆಸ್ನ ಸಂಸದರುಗಳಲ್ಲಿ ಬಹಳ ಮುಖ್ಯವಾಗಿ ಎರ್ನಾಕುಲಂನ ಸಂಸದ ಹಿಬಿ ಈಡನ್ ಅವ್ರನ್ನ ಅಮಾನತು ಮಾಡಲಾಗಿದೆ. ಕೇರಳದ ಎರ್ನಾಕುಲಂ ಕ್ಷೇತ್ರದ ಸಂಸದರು. ಇನ್ನು ಅಮರಿಂದರ್ ಸಿಂಗ್ ರಾಜ ಲುಧಿಯಾನಾ ಕ್ಷೇತ್ರದ ಸಂಸದ, ಪಂಜಾಬ್ನ ಲುಧಿಯಾನಾ ಕ್ಷೇತ್ರದ ಸಂಸದರಾಗಿರುವಂತಹ ಅಮರಿಂದರ್ ಸಿಂಗ್ ರಾಣಾ. ಇನ್ನು ಮಾಣಿಕ್ಯಂ ಠಾಗೋರ್ ಅವ್ರನ್ನ ವಿರುದ್ನಗರ ಸಂಸದರು, ತಮಿಳುನಾಡಿನ ವಿರುದ್ನಗರದ ಸಂಸದರಾಗಿರ್ತಕ್ಕಂತಹ ಮಾಣಿಕ್ಯಂ ಠಾಕೂರ್ ಅವ್ರನ್ನ. ಗುರ್ಜೀತ್ ಸಿಂಗ್ ಔಜ್ಲಾ ಇವರು ಪಂಜಾಬ್ನ ಅಮೃತ್ಸರದ ಕಾಂಗ್ರೆಸ್ ಸಂಸದರು, ಅಮೃತ್ಸರ್ನ ಸಂಸದ. ಇನ್ನು ಕಿರಣ್ ಕುಮಾರ್ ರೆಡ್ಡಿ ಭೋಂಗೀರ್ನ ಸಂಸದ, ತೆಲಂಗಾಣದ ಕಾಂಗ್ರೆಸ್ ಸಂಸದ, ಅವ್ರನ್ನೂ ಕೂಡ ಅಮಾನತಿನಲ್ಲಿ ಇಡಲಾಗಿದೆ. ಪ್ರಶಾಂತ್ ಪಡೋಲೆ ಭಂಡಾರ ಗೋಂಡಿಯಾ ಸಂಸದ, ಮಹಾರಾಷ್ಟ್ರದ ಭಂಡಾರ ಗೋಂಡಿಯಾದ ಸಂಸದರಾಗಿರ್ತಕ್ಕಂತಹ ಪ್ರಶಾಂತ್ ಪಡೋಲೆ ಅವ್ರನ್ನ. ಇನ್ನು ಕೇರಳದ ಇಡುಕ್ಕಿಯ ಸಂಸದರಾಗಿರುವಂತಹ ಡೀನ್ ಕುರಿಯಾಂಕೋಸ್ ಅವರನ್ನು ಕೂಡ ಇವತ್ತು ಅಮಾನತಿನಲ್ಲಿ ಇಡಲಾಗಿದೆ. ಡೀನ್ ಕುರಿಯಾಂಕೋಸ್ ಅವರನ್ನು ಕೂಡ ಅಮಾನತಿನಲ್ಲಿ ಇಡಲಾಗಿದೆ. ಮಧುರೈನ ಸಿಪಿಐಎಂನ ಸಂಸದರಾಗಿರುವಂತಹ ಎಸ್ ವೆಂಕಟೇಶನ್ ಅವರು ಕೂಡ ಕಾಂಗ್ರೆಸ್ನ ಸದಸ್ಯರ ಜೊತೆಗೆ ಅಮಾನತಿಗೆ ಒಳಗಾಗಿದ್ದಾರೆ. ಎಸ್ ವೆಂಕಟೇಶನ್ ಮಧುರೈನ ಸಿಪಿಐಎಂನ ಸಂಸದರು, ಅವರು ಕೂಡ ಅಮಾನತಿನಲ್ಲಿ ಇಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸಂಸದರನ್ನು ಅಮಾನತುಗೊಳಿಸಲಾಯಿತು, ಸದನದಿಂದ ಹೊರಗೆ ಬಂದಂತಹ ಪ್ರಿಯಾಂಕ್ ಗಾಂಧಿ ಹಾಗೆಯೇ ರಾಹುಲ್ ಗಾಂಧಿ ಇಬ್ಬರು ಕೂಡ ಸ್ಪೀಕರ್ ಅವರ ನಡೆಯ ಬಗ್ಗೆ, ಸರ್ಕಾರದ ನಡೆಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. एकदम लोकतंत्र है, सबको बोलने की इजाजत होनी चाहिए, सबकी बात सुननी चाहिए। एकदम लोकतंत्र है, सबको बोलने की इजाजत होनी चाहिए, सबकी बात सुननी चाहिए। मैं 3 चीजें बोलना चाहता हूँ। पहली चीज बोलने नहीं दे रहे हैं। मोदी जी घबराए हुए हैं। आपने देखा जो ट्रेड डील 4 महीने से रुकी हुई थी, कुछ बदला नहीं। किसी न किसी कारण, जो मैं जानता हूँ नरेंद्र मोदी जानते हैं, नरेंद्र मोदी जी ने कल शाम उस डील को साइन कर दिया। नरेंद्र मोदी जी पर प्रेशर है, भयंकर प्रेशर है, और नरेंद्र मोदी जी का जो इमेज का गुब्बारा है, जो हजारों करोड़ रुपए लेकर बनाया गया था, वो फूट सकता है। इशू ये नारावाने की स्टेटमेंट नहीं है, ये साइड शो है, और वो भी जानते हैं, मैं भी जानता हूँ। मेन बात यह है कि हमारे प्रधानमंत्री को कॉम्प्रोमाइज कर दिया गया है। किसने किया है, कैसे किया है, ये हिंदुस्तान की जनता को सोचना है। मगर इतिहास में पहली बार हिस्ट्री में एलओपी को प्रेसिडेंशियल एड्रेस में नहीं बोलने दिया है। ಹೀಗೆ ಇಲ್ಲಿ ನಾನು ವಿರೋಧ ಪಕ್ಷದ ನಾಯಕರಾಗಿದ್ದರೂ ಕೂಡ ರಾಷ್ಟ್ರಪತಿಯವರ ಭಾಷಣದ ಮೇಲಿನ ಚರ್ಚೆ ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂತ ಹೇಳುವಂತಹ ಆಪಾದನೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. 8 ಜನ ಸಂಸದರನ್ನ ಅವರ ವರ್ತನೆಯ ಕಾರಣಕ್ಕಾಗಿ ಅಮಾನತುಗೊಳಿಸಲಾಗಿದೆ. ಸಂಸತ್ತಿನಲ್ಲಿ ಈ ರೀತಿಯಾಗಿ ಗಲಾಟೆ ಗದ್ದಲ ಸದ್ಯಕ್ಕಂತೂ ಜಾರಿಯಲ್ಲಿದೆ. ಇದಾಗಿ